ವಾಣಿಜ್ಯ ತೆರಿಗೆ ಇಲಾಖೆಯ ಅಪರ ಆಯುಕ್ತರಾಗಿರುವಂತಹ ಚಂದ್ರಶೇಖರ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್, ಈಗ ನಿಮ್ಮ ಗಮನಕ್ಕೆ ಬಂದಿರಬಹುದು, ಬೇಕ್ರಿ ಅವರಿಗೆ, ಕಾಂಡಿಮೆಂಟ್ಸ್ ಅವರಿಗೆ, ಟೀ ಅಂಗಡಿಗೆ, ಕೊನೆಗೆ ತರಕಾರಿ ಅಂಗಡಿಯವರಿಗೂ ಕೂಡ ಲಕ್ಷ ಟ್ಯಾಕ್ಸನ್ನು ಕಟ್ಟಿ ಅಂತ ನಿಮ್ಮ ಇಲಾಖೆಯಿಂದ ನೋಟಿಸ್ ಬಂದಿದೆ. ತರಕಾರಿ ವೆಂಡರ್ಸ್ಗಂತೂ 1 ಕೋಟಿಯಷ್ಟು ಕಟ್ಟಿ ಅಂತ. ಏನು ಗೊಂದಲನ ಅಥವಾ ಎಕ್ಸಾಕ್ಟಾಗಿ ಅವರು ಅಷ್ಟೇ ಕಟ್ಟಬೇಕಾ? ಯಾಕೆ ಕಟ್ಟಬೇಕು ಸರ್ ಅಷ್ಟೊಂದು GST ಟ್ಯಾಕ್ಸನ್ನು? ಸೊ ಈ ನಿಟ್ಟಿನಲ್ಲಿ ನಿಮಗೆ ಫಸ್ಟು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಸರ್ವಿಸ್ ಅನಾಲಿಸಿಸ್ ವಿಂಗ್ ಅಂತ ಇದೆ. ಸರ್ವಿಸ್ ಅನಾಲಿಸಿಸ್ ವಿಂಗಲ್ಲಿ ಸರ್ವಿಸ್ ಅನಾಲಿಸಿಸ್ ವಿಂಗ್ನವರು UPI ಮೂಲಕ ಒಂದೇ ಅಕೌಂಟ್ಗೆ ಅಥವಾ ಒಂದೇ ಪ್ಯಾನ್ ನಂಬರ್ ಲಿಂಕ್ ಆಗಿರುವಂತಹ ಅಕೌಂಟ್ಗೆ ಯಾವುದಾದ್ರೂ ಒಂದು 2021ರಿಂದ ಹಿಡಿದು 2025ನೇವರೆಗೂ ಅಥವಾ 25ನೇ ಸಾಲಿನೇವರೆಗೂ 1 ವರ್ಷದಲ್ಲಿ 40 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿರುವಂತಹ ಅಕೌಂಟ್ ಯಾವುದ್ಯಾವುದಾಗಿದೆ ಅಂಥ ಅಕೌಂಟ್ ಲಿಂಕ್ ಆಗಿರುವಂತಹ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಈ ನೋಟಿಸ್ ಹೋಗಿರುವಂಥದ್ದು. ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಫಸ್ಟ್ ಕ್ರಿಟಿಕಲ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒಂದೇ ಪ್ಯಾನ್ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ಗೆ ಒಂದು ಸಾಲಿನಲ್ಲಿ ಮೋರ್ ದೆನ್ 40 lakhs 40 ಲಕ್ಷಕ್ಕಿಂತ ಜಾಸ್ತಿ ಹಣ ಆ ಅಕೌಂಟ್ಗೆ ಹೋಗಿದ್ದಲ್ಲಿ ಅಂಥವ್ರಿಗೆ ಇದು ನೋಟಿಸಸ್ ಹೋಗಿರುವಂಥದ್ದು. ಇದು 40 ಲಕ್ಷಕ್ಕಿಂತ ಜಾಸ್ತಿ 2 ಕೋಟಿ, ಕೆಲವೊಂದು ಅಕೌಂಟ್ಗೆ 3 ಕೋಟಿ 5 ಕೋಟಿನೂ ಹೋಗಿರುವಂಥದ್ದಿದೆ. ಸೊ ಅದರ ಬೇಸಿಸ್ ಮೇಲೆ ಟ್ಯಾಕ್ಸ್ ಎಷ್ಟು ಬರಬಹುದು ಅನ್ನುವಂಥದ್ದನ್ನು ನಾವು ಒಂದು ಅಂದಾಜು ಮಾಡಿ ಈ ನೋಟಿಸ್ ಕಳಿಸಿರುವಂಥದ್ದು. ಇದರಲ್ಲಿ 2 ಪಾಯಿಂಟ್ ಇದೆ. ಒಂದು, ಟ್ಯಾಕ್ಸ್ ಪೇಯರ್ಸು ಎಕ್ಸೆಂಪ್ಟೆಡ್ ಗೂಡ್ಸ್ ಅಂದರೆ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅಥವಾ ನಮ್ಮ GST ಆ್ಯಕ್ಟ್ ಪ್ರಕಾರ ಯಾವುದು ಬೇರೆ ಎಕ್ಸೆಂಪ್ಟೆಡ್ ಗೂಡ್ಸ್ ಇದೆ, ಆ ಗೂಡ್ಸ್ನ ಟ್ರೇಡರ್ಸ್ ಇದ್ದರು ಅಂದರೆ ಆ ಗೂಡ್ಸ್ನಲ್ಲಿ ಅವರ ಅಂಗಡಿನ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಅವರಿಗೆ ಟ್ಯಾಕ್ಸ್ ಕಟ್ಟುವಂತಹ ಸಂದರ್ಭ ಬರೋದಿಲ್ಲ. ಸೊ ಅವ್ರು ಏನು ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ, ಆ ನೋಟಿಸ್ ಏನಿದೆ ನಮ್ಮ ಲೋಕಲ್ GSTO ಆಫೀಸ್ ಮೂಲಕ ಇದು ಕೊಟ್ಟಿರೋವಂಥದ್ದು. ಸೊ ಆ ಲೋಕಲ್ GSTO ಆಫೀಸ್ಗೆ ಹೋಗಿ ಅಥವಾ ಅವ್ರಿಗೆ ರಿಪ್ಲೈ ಆಗಿನೂ ಡೈರೆಕ್ಟಾಗಿ ಕಳಿಸುವಂಥದ್ದು, ನಮಗೆ ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಬಟ್ ನಮಗೆ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು ಈ ಗೂಡ್ಸಲ್ಲಿ. ಸೊ ಈ ಗೂಡ್ಸು GST ವ್ಯಾಪ್ತಿಯಿಂದ ಹೊರಗಡೆ ಇರೋದ್ರಿಂದ ನಮಗೆ ಈ ಟ್ಯಾಕ್ಸ್ ಲಯಬಿಲಿಟಿ ಬರೋದಿಲ್ಲ ಅಂತ ಹೇಳಿದ್ರೆ ವಿ ವಿಲ್ ಕನ್ಸಿಡರ್ ದ ವ್ಯೂಸ್. ಆರ್ ಅರ್ಧ ಇದೆ ಇಷ್ಟಿದೆ ಅಂತ ಹೇಳಿದ್ರೆ ನಮಗೆ ಬಂದಿರೋ ಅಂಥದ್ದು, ಯಾಕಂದರೆ ಒಂದಂತೂ ಸತ್ಯ ಈ ನಿಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ, ಅವರ ಅಕೌಂಟ್ಗೆ 1 ವರ್ಷದಲ್ಲಿ ಮೋರ್ ದೆನ್ 40 lakhs ಬಂದಿದೆ ಅನ್ನುವಂಥದ್ದು. ಅದು ಟ್ರೇಡಿಂಗ್ ಅಂದರೆ ಆ ವಸ್ತುಗಳ ವ್ಯಾಪಾರದಿಂದ ಅಥವಾ ಮಾರಾಟದಿಂದ ಬಂದಿದೆ. ಅದಲ್ದಿರ ಏನೋ ಒಂದು ಸ್ವಲ್ಪ ಕೈ ಸಾಲ ಇರ್ಬೋದು, ಇದು ಅದರಿಂದನೂ ನಮಗೆ ಒಂದು ಸ್ವಲ್ಪ ಬಂದಿದೆ ಅಂತ ಅವ್ರು ಎಕ್ಸ್ಪ್ಲನೇಷನ್ ಕೊಟ್ಟರೆ ಅಷ್ಟನ್ನು ನಾವು ಕಟ್ ಮಾಡಿ ಎಷ್ಟಾಗತ್ತೆ, ಎಷ್ಟು ಬರ್ತದೆ, ಅದಾದಮೇಲೂ ಅದು ಮೀರಿದ ಮೇಲೂ 40 ಲಕ್ಷದ ಮೇಲೆ ಅವ್ರದ್ದು ಟ್ರಾನ್ಸಾಕ್ಷನ್ಸ್ ಇದೆ ಅಂದರೆ ಅಷ್ಟಕ್ಕೆ 5%, 10, 12%, 18% ಎಷ್ಟು ಸ್ಲ್ಯಾಬ್ ರೇಟ್ ಇದೆ ಅದರ ಪ್ರಕಾರ ಕ್ಯಾಲ್ಕುಲೇಷನ್ ಆಗ್ತದೆ. ಸೊ ಈ ಎಕ್ಸ್ಪ್ಲನೇಷನ್ ಅವರು ಕೊಡಬೇಕಾಗ್ತದೆ. ಈಗ 21ನಿಂದ ನೀವು ಅದನ್ನು ಕೊಡ್ತಾ ಇದ್ದೀರಾ. ಅದರಲ್ಲಿ ಈಗ ಅವ್ರು ಹೇಳ್ತಾ ಇರೋದು, ನಾವು ಹಾಲು ಖರೀದಿ ಮಾಡಿದ್ವಿ, ಯಾಕಂದರೆ ಕಾಂಡಿಮೆಂಟ್ಸಲ್ಲಿ ಅಥವಾ ಬೇಕ್ರಿಗಳಲ್ಲಿ ಹಾಲಿಗೆ ಟ್ಯಾಕ್ಸ್ ಇರಲ್ಲ, ಜೊತೆಗೆ ತರಕಾರಿ ಅಂಗಡಿ ಅವ್ರಿಗಂತೂ ಟ್ಯಾಕ್ಸ್ ಇರೋದಿಲ್ಲ. ಹೇಗೆ ಪ್ರೂವ್ ಮಾಡೋದು? ಅಷ್ಟು ವರ್ಷದ ಬಿಲ್ಗಳನ್ನು ನಾವು ಇಟ್ಕೊಂಡಿರೋದಿಲ್ಲ ಅನ್ನುವಂಥದ್ದು ಒಂದು. ಆಮೇಲೆ ಈಗ 2021ರಿಂದ ಅವ್ರಿಗೆ ಅಷ್ಟಾಗಿ ಮಾಹಿತಿ ಇರೋದಿಲ್ಲ. ಸೊ ನೀವು ಆಗಿಂದ ಎಲ್ಲ ಸೇರಿಸಿ ಬಡ್ಡಿ ಹಾಕಿದ್ರೆ ಅವ್ರು ಎಲ್ಲಿ ಹೋಗಬೇಕು? ಯಾಕಂದರೆ ಒಂದೊಂದು ಅವ್ರು ಬೇಕರಿಯವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ನಮ್ಮ ಅಂಗಡಿನ ಮಾರಿದ್ರು 3-4 ಲಕ್ಷಕ್ಕಿರೋದಿಲ್ಲ ಅಂಥದ್ರಲ್ಲಿ 60 ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂದರೆ ಹೇಗೆ ಲೆಕ್ಕಾಚಾರ ಅಧಿಕಾರಿಗಳದ್ದು ಅಂತಿದ್ದಾರೆ? ಅಲ್ಲ, ಅಧಿಕಾರಿಗಳ ಲೆಕ್ಕಾಚಾರ ಅನ್ನುವಂಥದ್ದು ಬರೋದಿಲ್ಲ. ಇಟ್ಸ್ ಅ ವೆರಿ ಕ್ಲಿಯರ್ ಆ್ಯಕ್ಟಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಟ್ಯಾಕ್ಸಬಲ್ ಗೂಡ್ಸ್ ನಾನು 100 ರೂಪಾಯಿದು ಟ್ಯಾಕ್ಸಬಲ್ ಗೂಡ್ಸ್ ನಾನು ಟ್ರೇಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಗೂಡ್ಸ್ಗೆ 5%, ಕೆಲವೊಂದು ಗೂಡ್ಸ್ಗೆ 12%, ಕೆಲವೊಂದು ಗೂಡ್ಸ್ಗೆ 18%, ಕೆಲವೊಂದು ಗೂಡ್ಸ್ಗೆ ಸಿಗರೆಟು ಅಂಥದ್ದಕ್ಕೆಲ್ಲ 28% ಕೂಡ ಟ್ಯಾಕ್ಸ್ ಇರುತ್ತೆ. ಸೊ ಆ ಟ್ಯಾಕ್ಸು ಅವರು ತಗೊಳ್ಳುವಾಗಲೇ ಆ ಟ್ಯಾಕ್ಸ್ ಈಸ್ ಇನ್ಕ್ಲೂಡೆಡ್ ಇನ್ ದ ಕಾಸ್ಟ್. ಸೊ ಆ ಕಾಸ್ಟ್ ತೊಗೊಂಡಿರಬೇಕಾದ್ರೆ ಅದನ್ನು ಅವರು ಏನು ಟ್ಯಾಕ್ಸ್ ಆಗಿ ಕಟ್ಟಬೇಕಾಗಿತ್ತು. ಈಗ ನೀವು ಕೇಳಿದ್ರೆ 21ರಿಂದ ಇಲ್ಲಿವರೆಗೆ ಹಾಲು ಮಾರಿರ್ಬೋದು ವಿಚ್ ಈಸ್ ಎಕ್ಸೆಂಪ್ಟ್, ತರಕಾರಿ ಮಾರಿರ್ಬೋದು ವಿಚ್ ಈಸ್ ಎಕ್ಸೆಂಪ್ಟ್. ನಾವು ವೆರಿ ಸಿಂಪಲ್ಲಾಗಿ ಇವ್ರಿಗೇನು ಟ್ಯಾಕ್ಸ್ ಪೇಯರ್ಸ್ಗೆ ವಿ ಡೋಂಟ್ ವಾಂಟ್ ಟು ಕಾಂಪ್ಲಿಕೇಟ್. ಇದು ನಮಗೆ ಬೇಸಿಕ್ ಏನು ಅಂತ ಹೇಳಿದ್ರೆ, ಇವಾಗ ಈ ಅಕೌಂಟಲ್ಲಿ 1 ಕೋಟಿಯಷ್ಟು ನಮಗೆ ಬಂದಿದೆ
ಅಸ್ಯೂಮ್ ಮಾಡ್ಕೊಳ್ಳೋಣ 1 ಕೋಟಿಯಷ್ಟು ಅವರಿಗೆ ಅವರ ಅಕೌಂಟಲ್ಲಿ ದುಡ್ಡು ಹಣ ಬಂದಿದೆ ಅಂತ ಹೇಳಿದ್ರೆ ಅವರು ನಮ್ಮ ಅಂಗಡಿಯಲ್ಲಿ ಇಲ್ಲಿ ನೋಡಿದ್ರೆ ದೇ ವಿಲ್ ಹ್ಯಾವ್ ಹಾಲು ತರಕಾರಿ ಪ್ಲಸ್ ಅದರ್ ಕಾಂಡಿಮೆಂಟ್ಸ್. ಹಾಲು ವೆರಿ ಕ್ಲಿಯರ್ಲಿ ಇವರಿಂದ ಏನು KMF ಅವರಿಂದ ಆಗಿರ್ಬೋದು, ಅವ್ರು ಯಾರು ಡೀಲರ್ಸಿಂದ ಆಗಿರ್ಬೋದು, ದೇ ಆರ್ ಎಂಟೈಟಲ್ ಟು ಕೀಪ್ ದ ಬಿಲ್ಸ್ ಆಫ್ ಅಟ್ಲೀಸ್ಟ್ 1 year, 1 ವರ್ಷದ್ದು ಅವರು ಬಿಲ್ಗಳನ್ನ ಇಟ್ಕೊಂಡಿರೋವಂಥದ್ದು ಇರಬೇಕು. ಸೊ ಅವರು 1 ವರ್ಷದಲ್ಲಿ ಲೆಟಸ್ ಅಸ್ಯೂಮ್ 20 ಲಕ್ಷದ್ದು ಹಾಲಿನ ಟ್ರಾನ್ಸಾಕ್ಷನು ಅಥವಾ ಹಾಲಿನ ಬಿಲ್ KMFಗಾಗಿರ್ಬೋದು ಅಥವಾ ಬೇರೆ ಮ್ಯಾನುಫ್ಯಾಕ್ಚರರ್ಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಅಸ್ಯೂಮ್ಡ್ ಆಸ್ ಆಯಿತು, ಅವ್ರು 1 ವರ್ಷಕ್ಕೆ 20 ಲಕ್ಷ ಹಾಲಿನ ವ್ಯಾಪಾರ ಮಾಡ್ತಾರೆ. ಅದೇ ರೀತಿ ತರಕಾರಿ ಅಥವಾ ಫ್ರೂಟ್ಸು ಇನ್ನೊಂದು 20 ಲಕ್ಷ ವ್ಯಾಪಾರ ಮಾಡ್ತಾರೆ. ಅವರು ಇಷ್ಟಿದೆ ಅಂತ ಹೇಳಿದ್ರೆ ಸಾಕು. ಎಲ್ಲದಕ್ಕೂ ಇಂಡಿವಿಜುವಲಿ ಬಿಲ್ಸು ಇಟ್ಕೊಂಡು ಬಿಲ್ಸ್ ಸಮೇತ ನಮಗೆ ಕೊಡೋ ಅಂಥ ನೆಸೆಸಿಟಿ ಇಲ್ಲ. 1 ವರ್ಷದಲ್ಲಿ ಅವ್ರು ಮಾಡಿರೋವಂಥ ಟ್ರಾನ್ಸಾಕ್ಷನ್ಸ್ ಏನಿದೆ ಅಂತ ಹೇಳಿದ್ರೆ ಅದನ್ನು ನಾವು ವಿ ಕ್ಯಾನ್ ಎಕ್ಸ್ಟ್ರಾಪೊಲೇಟ್ ಆ್ಯಂಡ್ ಸೇ ದಟ್ ಇವರು ಜನರಲಿ ಇಷ್ಟು ಅವರ 1 ಕೋಟಿ ಟ್ರಾನ್ಸಾಕ್ಷನಲ್ಲಿ ಇಷ್ಟು ಲಕ್ಷ ಅಥವಾ ಇಷ್ಟು ಸಾವಿರ ಈ ಎಕ್ಸಾಮ್ಟ್ ಗೂಡ್ಸಲ್ಲಿ ಮಾಡ್ತಾರೆ, ಇನ್ನೂ ಉಳಿದಿರೋವಂಥದ್ದು ಈ ಇದರಲ್ಲಿ ಮಾಡ್ತಾರೆ ಅನ್ನುವಂಥದ್ದನ್ನು ನಮ್ಮ ಆಫೀಸರ್ಸ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಜನರು ಅಂದರೆ ಟ್ಯಾಕ್ಸ್ ಪೇಯರ್ಸ್ ಈ ಬೇಸಿಕ್ ಲಾಜಿಕ್ ಇಟ್ಕೊಂಡು ಅವ್ರು ಎಕ್ಸ್ಪ್ಲನೇಷನ್ ಕೊಟ್ಟರು ಅಂತ ಹೇಳಿದ್ರೆ ದೇರ್ ವೋಂಟ್ ಬಿ ಎನಿ ಇಶ್ಯೂ. ಬಟ್ ಯಾಕೆ ಇಷ್ಟೊಂದು ಡಿಲೇ ಆಯಿತು ಸರ್? 21ಇಂದ ಇಯರ್ಲಿ ಅವ್ರಿಗೆ ಕೊಡ್ಬೋದಾಗಿತ್ತಲ್ಲ, ಅಟ್ಲೀಸ್ಟ್ ಅವೇರ್ನೆಸ್ ಆದರೂ ಮೂಡಿಸ್ಬೋದಾಗಿತ್ತಲ್ವ ಇದ್ರ ಬಗ್ಗೆ. ಸೊ ಏಕಾಏಕಿ ಆ ಟೀ ಅಂಗಡಿಯವ್ರಿಗೆ ಹೋಗಿ 60 ಲಕ್ಷ ಕಟ್ಟಿ 30 ಲಕ್ಷ ಕಟ್ಟಿ ಅಂದರೆ ಆ್ಯಸ್ ಅ ಆಫೀಸರ್ ಆಗಿ ನಿಮಗೂ ಕೂಡ ಗೊತ್ತಿರುತ್ತೆ ಇದ್ರ ಬಗ್ಗೆ ಕಷ್ಟ ಏನು ಅನ್ನುವಂಥದ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಡ್ತೀರಾ ಸರ್? 21ಇಂದ ಈಗ ನೀವು ಹೇಳಿ ಅವ್ರು ಬಡ್ಡಿ ಕಟ್ತಾ ಇದ್ರೆ ಒಂದು, ಆದರೆ ಈಗ ಕೊಡ್ತಾ ಇರೋದು ನೀವು 21ಇಂದ ಕೆಲವರಿಗೆ 75% ಅಷ್ಟು ಬಡ್ಡಿ ಹಾಕಿದ್ದೀರಾ. ಸೊ ಅದ್ರ ಬಗ್ಗೆ GST ಆ್ಯಕ್ಟ್ ಈಸ್ ವೆರಿ ಕ್ಲಿಯರ್. 2017 ಬಂದಿರುವಂತಹ ಆ್ಯಕ್ಟ್ ನಿಮ್ಮ ಟ್ರಾನ್ಸಾಕ್ಷನ್ಸು ಗೂಡ್ಸ್ ಸೆಕ್ಟರಲ್ಲಿ 20 ಲಕ್ಷ, ಗೂಡ್ಸ್ ಸೆಕ್ಟರಲ್ಲಿ 40 ಲಕ್ಷ, ಸರ್ವಿಸ್ ಸೆಕ್ಟರಲ್ಲಿ 20 ಲಕ್ಷ ದಾಟ್ತಿದೆ ಅನ್ನುವಂಥದ್ದು ಇತ್ತು ಅಂತ ಹೇಳಿದ್ರೆ GST ರಿಜಿಸ್ಟ್ರೇಷನ್ನು ಕಡ್ಡಾಯವಾಗಿ ತಗೊಳ್ಬೇಕಾಗ್ತದೆ. GST ರಿಜಿಸ್ಟ್ರೇಷನ್ ಕಡ್ಡಾಯವಾಗಿ ಅವರು ಕಾಂಡಿಮೆಂಟ್ಸ್ ಅವರಾಗಿರ್ಬೋದು ಯಾವುದೇ ಬಿಸ್ನೆಸ್ ಮಾಡ್ತಿದ್ರು ಸರ್ವಿಸ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 20 ಲಕ್ಷ ದಾಟಿದೆ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ತೊಗೊಳ್ಬೇಕು, 40 ಲಕ್ಷ ದಾಟ್ತಿದೆ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ತೊಗೊಳ್ಬೇಕು. ಅದರಲ್ಲೂ ಒಂದು ವೆರಿ ಕ್ಲಿಯರ್ ಬರೀ 3 ಕೋಟಿ ಒಳಗಡೆ ಇದೆ ಅವ್ರದ್ದು ಬಿಸ್ನೆಸ್ ಟರ್ನ್ ಓವರ್ ಅಂತ ಹೇಳಿದ್ರೆ ಕಾಂಪೋಸಿಷನ್ ಸ್ಕೀಮ್ ಅಂಡರು ಬರ್ತಾರೆ. ಸೊ ಅವರು ಕಾಂಪೋಸಿಷನ್ ಸ್ಕೀಮ್ ಅಂಡರ್ ಬಂದರು ಅಂತ ಹೇಳಿದ್ರೆ ಮಂತ್ಲಿ ಅವರು ಏನಂತಾರೆ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಟರ್ನ್ ಓವರ್ ಡಿಕ್ಲೇರ್ ಮಾಡ್ಕೊಳ್ಳೋದಾಗಿರ್ಬೋದು ನೆಸೆಸಿಟಿ ಇಲ್ಲ. 3 ತಿಂಗಳಿಗೆ ಒಂದ್ಸತಿ ಎವ್ರಿ ಕ್ವಾರ್ಟರ್ ಮಾಡಬೇಕಾಗ್ತದೆ. ಸೊ ದಿಸ್ ಇಸ್ ಆ್ಯಸ್ ಪರ್ ದ ಆ್ಯಕ್ಟ್. ಅವೇರ್ನೆಸ್ ಅಂತ ಹೇಳಿದ್ರೆ ಎವ್ರಿಬಡಿ ಎಲ್ಲ ಅಂದರೆ ಎಂಟೈರ್ ಅವೇರ್ನೆಸ್ ಆ್ಯಸ್ ಪರ್ ದ ಆ್ಯಕ್ಟ್ ಇದೆ. 21ಇಂದ ಇವಾಗ ಯಾಕೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ UPI ವಾಸ್ ಅ ಡೇಟಾ ವಿಚ್ ನಾವು ಇವಾಗ UPI ಡೇಟಾ ಯಾರ್ಯಾರ್ದು ಎಷ್ಟಾಗಿದೆ ಅನ್ನೋವಂಥದ್ದನ್ನು ನಾವು ತೊಗೊಂಡಾಗ UPI ಡೇಟಾ ಈಸ್ ಅವೈಲಬಲ್ ಫ್ರಮ್ 21-22. ಸೊ ಅದರ ಬೇಸಿಸ್ ಮೇಲೆ ನಾವು ತೊಗೊಂಡು ಯಾರ್ಯಾರ್ದು 40 ಲಕ್ಷದ ಮೇಲೆ ಆಗಿದೆ ಬಿಸ್ನೆಸ್ಸೇ 40 ಲಕ್ಷ ಮೇಲೆ ಮಾಡಿರೋರ್ದು ಮಾತ್ರ ನಾವು ತೊಗೊಂಡಿರೋವಂಥದ್ದು. ಟೋಟಲ್ ಡೇಟಾ ನಮಗೆ ಬಂದಿರೋವಂಥದ್ದು UPI ಸುಮಾರು 40,000ದಷ್ಟು ಟ್ಯಾಕ್ಸ್ ಪೇಯರ್ಗಳ ಡೇಟಾ ಬಂದಿದೆ. ಆ 40,000ದಷ್ಟು ಟ್ಯಾಕ್ಸ್ ಪೇಯರ್ ಡೇಟಾ ಅಲ್ಲಿ 40 ಲಕ್ಷ ವರ್ಷಕ್ಕೆ ಅವ್ರು ವರ್ಷಕ್ಕೆ 40 ಲಕ್ಷಕ್ಕಿಂತ ಜಾಸ್ತಿ ಮಾಡಿರೋವಂಥವ್ರು ಸುಮಾರು 6,000 ಇದ್ದಾರೆ. ಸೊ ಆ 6,000ಕ್ಕೆ ಹತ್ತತ್ರ ನಾವು ಅದರಲ್ಲೂ ಅವರ ಹೆಸರಲ್ಲೇ ಇವಾಗ ಯಾವುದೋ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಸ್ಟಾಲ್ ಅನ್ನೋವಂಥದ್ದು ಹೆಸರೇ ಆಲ್ರೆಡಿ ಇತ್ತು ಅಂತ ಹೇಳಿದ್ರೆ ಅಂಥದ್ದನ್ನೆಲ್ಲ ನಾವು ಫಿಲ್ಟರ್ ಔಟ್ ಮಾಡಿ ಕೊಟ್ಟಿರುವಂತಹ ನೋಟಿಸ್ ಇದು. ದಿಸ್ ಈಸ್ ನಾಟ್ ಅ ಫೈನಲ್ ಸ್ಟೆಪ್, ದಿಸ್ ಈಸ್ ಅ ಕ್ಲಾರಿಫಿಕೇಟರಿ ಸ್ಟೆಪ್ ಆಲ್ಸೋ. ಟ್ಯಾಕ್ಸ್ ಪೇಯರ್ಸ್ ನಮಗೆ ಕ್ಲಾರಿಫಿಕೇಷನ್ ಕೊಟ್ಟಾದಮೇಲೆ ನಾವು ಹೌದು ಅವರ ಕ್ಲಾರಿಫಿಕೇಷನ್ ಹಿಂಗಿದೆ, ಈ ಥರ ಇರೋದ್ರಿಂದ ಇವರು ಬರ್ತಾರೆ, ಇವರು ಬರೋದಿಲ್ಲ, ಇವ್ರು ಬಂದ್ರೂ ಇಷ್ಟು ಬರುತ್ತೆ ಅನ್ನೋವಂಥದ್ದಿದೆ. ಆ್ಯಂಡ್ ಅದರ್ ಬೇಸಿಸ್ ಮೇಲೆ ಇಟ್ಸ್ ಅ ವೆರಿ ಆ್ಯಕ್ಟಲ್ಲೂ ವೆರಿ ಕ್ಲಿಯರ್ಲಿ ಇದೆ. ಇಂಟ್ರೆಸ್ಟ್ ಯಾವ ಟೈಮಲ್ಲಿ ಹಾಕಬೇಕು, ಪೆನಲ್ಟಿ ಯಾವ ಟೈಮಲ್ಲಿ ಹಾಕಬೇಕು, ಪೆನಲ್ಟಿ ಯಾವ ಟೈಮಲ್ಲಿ ವೇವ್ ಆಫ್ ಮಾಡಬೇಕು, ಇಂಟ್ರೆಸ್ಟ್ ಯಾವ ಟೈಮಲ್ಲಿ ವೇವ್ ಆಫ್ ಮಾಡಬೇಕು, ಅದನ್ನು ಆಫೀಸರ್ಸ್ ಅಟ್ ದಟ್ ಟೈಮ್ ಫಸ್ಟ್ ಅವ್ರ ಕ್ಲಾರಿಫಿಕೇಷನ್ ಕೊಟ್ಟಾದಮೇಲೆ ಅಟ್ ದಟ್ ಟೈಮ್ ಇಂಟ್ರೆಸ್ಟ್ ಹಾಕುವಂಥ ನೆಸೆಸಿಟಿ ಇದೆಯಾ, ಪೆನಲ್ಟಿ ಹಾಕುವಂಥ ನೆಸೆಸಿಟಿ ಇದೆಯಾ ಈ ಕೇಸಲ್ಲಿ ಅನ್ನೋವಂಥದ್ದನ್ನು ಅವರು ಡಿಸೈಡ್ ಮಾಡ್ತಾರೆ. ವಿ ವಿಲ್ ಡಿಸೈಡ್ ಇಟ್ ಆರ್ ದೇ ವಿಲ್ ಡಿಸೈಡ್ ಇಟ್ ಆ್ಯಸ್ ಪರ್ ವಿತ್ ಅ ವೆರಿ ಪಾಸಿಟಿವ್ ವ್ಯೂ. ಬಟ್ ಫಸ್ಟ್ ಸ್ಟೆಪ್ಪು ಜನರಿಗೆ ದೇ ಹ್ಯಾವ್ ಟು ಗಿವ್ ದ ಕ್ಲಾರಿಫಿಕೇಶನ್ ಅಷ್ಟೇ. ಈಗ ಎಷ್ಟು ಈಗ ಕಂಪ್ಲೀಟ್ ಮನ್ನಾ ಮಾಡಿ ಅನ್ನೋದೇ ಅವ್ರ ವಾದ, ಇಲ್ಲದೇ ಇದ್ರೆ ನಾವು ಬಂದ್ಗೆ ಹೋಗ್ತೀವಿ ಅಂತಿದ್ದಾರೆ ವ್ಯಾಪಾರಿಗಳು. ಇಲ್ಲ, ಅದು ಇಟ್ ಈಸ್ ನಾಟ್ ಅಂಡರ್ ಅಲ್ಲ ಅದು ನನ್ನ ಜ್ಯೂರಿಸ್ಡಿಕ್ಷನ್ಗೂ ಬರೋದಿಲ್ಲ. ಅದು ಆ್ಯಕ್ಟಲ್ಲಿ ಏನು ಹೇಳ್ತದೆ ಅನ್ನುವಂಥದ್ದನ್ನು ಹೈಯರ್ ಅಪ್ಸ್ ವಿಲ್ ಡಿಸೈಡ್.
ಸರ್, ಈಗ ತುಂಬ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ನಾವು ಯು ಪಿ ಐ ಪೇಮೆಂಟ್ಗಳನ್ನೇ ತೆಗೆದುಕೊಳ್ಳೋದಿಲ್ಲ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಸರ್. ಹಾಗಾಗಿ ಸೊ ಏನು ಸಲಹೆ ಕೊಡ್ತೀರಾ ಅವರಿಗೆ? ಏನು ಯು ಪಿ ಐ ಪೇಮೆಂಟು ಜನರಲ್ ಪಬ್ಲಿಕ್ ಅವ್ರಿಗೆ ಪ್ಲಸ್ ಟ್ಯಾಕ್ಸ್ ಪೇಯರ್ಸ್ಗೂ ಹೆಲ್ಪ್ ಆಗಬೇಕು ಅನ್ನುವಂತಹ ಪ್ರಮೇಯದಿಂದ ಬಂದಿರುವಂತಹ ಮೋಡ್. ಸೊ ಜನರಿಗೆ ಇವಾಗ ಜನರೂ ಎಲ್ಲರೂ ಐ ಆಮ್ ಶ್ಯೂರ್ 80% ಆರ್ 90% ಜನಸಾಮಾನ್ಯರು ಕೂಡ ಕ್ಯಾಶ್ಕಿನ್ನ ಯು ಪಿ ಐ ಮೂಲಕನೇ ಪೇಮೆಂಟ್ ಮಾಡಲಿಕ್ಕೆ ಬಯಸ್ತಾರೆ ಆ್ಯಂಡ್ ಪೇಮೆಂಟ್ ಕೂಡ ಹಾಗೇ ಮಾಡ್ತಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಈಸ್ ಆಗಿದೆ, ಜನರಿಗೂ ಈಸ್ ಆಗಿದೆ, ಟ್ಯಾಕ್ಸ್ ಪೇಯರ್ಸ್ಗೂ ಈಸ್ ಆಗಿದೆ, ಎಲ್ಲ ಏಜೆನ್ಸೀಸ್ಗೂ ಈಸ್ ಆಗಿದೆ. ಈ ಈಸ್ನ ಕಂಟಿನ್ಯೂ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಯಾಕಂದರೆ ಅಲ್ಟಿಮೇಟ್ಲಿ ನಾವು ಏನು ಯು ಪಿ ಐಯಲ್ಲಿ ಪೇಮೆಂಟ್ ತಗೊಂಡಿರೋದಕ್ಕೆ ನಮಗೆ ಟ್ಯಾಕ್ಸ್ ಲಯಬಿಲಿಟಿ ಬಂದಿದೆ. ಕ್ಯಾಶಲ್ಲಿ ತೊಗೊಂಡ್ರೆ ನಮಗೆ ಟ್ಯಾಕ್ಸ್ ಲಯಬಿಲಿಟಿ ಬರೋದಿಲ್ಲ ಅನ್ನೋವಂಥದ್ದು ದಟ್ ಈಸ್ ನಾಟ್ ದ ರೈಟ್ ಇದು. ಯಾಕಂದರೆ ಕ್ಯಾಶಲ್ಲಿ ತೊಗೊಂಡ್ರೂ ಟ್ರಾನ್ಸಾಕ್ಷನ್ನೇ, ಯು ಪಿ ಐ ಮೂಲಕ ತೊಗೊಂಡ್ರು ಟ್ರಾನ್ಸಾಕ್ಷನ್ನೇ, ಕ್ರೆಡಿಟ್ ಕಾರ್ಡ್ ಮೂಲಕ ತೊಗೊಂಡ್ರು ಟ್ರಾನ್ಸಾಕ್ಷನ್ನೇ. ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಟ್ರಾನ್ಸಾಕ್ಷನ್ ಒಂದು ವರ್ಷದಲ್ಲಿ 40 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಯು ಆರ್ ಲಯಬಲ್ ಟು ಪೇ ಟ್ಯಾಕ್ಸ್. ಅಕೌಂಟ್ ಫ್ರೀಸ್ ಮಾಡ್ತೀವಿ ಅನ್ನುವಂತಹ ವಾರ್ನಿಂಗ್ ಕೂಡ ಹೋಗಿದೆಯಂತೆ ಸರ್ ಕೆಲವೊಂದು ಇವ್ರಿಗೆ ಮಾಲೀಕರುಗಳಿಗೆ. ಅಕೌಂಟ್ ಫ್ರೀಸ್ ಮಾಡುವಂತಹ ವಾರ್ನಿಂಗು ಸುವಮೋಟೋ ಅಟ್ ದ ಫಸ್ಟ್ ಸ್ಟೇಜ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಾನು ಹೇಳಿದಾಗೆ ಫಸ್ಟ್ ಸ್ಟೆಪ್ ಇಸ್ ಕ್ಲಾರಿಫಿಕೇಷನ್ ಟ್ಯಾಕ್ಸ್ ಪೇಯರ್ಸ್ ಹ್ಯಾವ್ ಟು ಗಿವ್. ಅವರು ಯಾವುದೇ ಕಾರಣಕ್ಕೂ ಬೇರೆ ರೀತಿಯಲ್ಲಿ ಮಿಸ್ಲೀಡ್ ಆಗದಿರ. ಯಾಕಂದರೆ ದಿಸ್ ಈಸ್ ನಾನು ಫಸ್ಟೇ ಅಗೇನ್ ಒತ್ತಿ ಹೇಳ್ತಿರುವಂಥದ್ದು, ಇಟ್ ಈಸ್ ಅ ಕ್ಲಾರಿಫಿಕೇಟರಿ ಥಿಂಗ್ ದಟ್ ವಿ ಹ್ಯಾವ್ ಆಸ್ಡ್ ಆ್ಯಂಡ್ ನಾವು ಕೇಳಿರುವಂಥದ್ದು ಬೇಸ್ಡ್ ಆನ್ ಅ ಸಾಲಿಡ್ ಡೇಟಾ ದಟ್ ಅವರ ಟ್ರಾನ್ಸಾಕ್ಷನ್ನು ಅಟ್ಲೀಸ್ಟ್ 40 ಲಕ್ಷ ಆಗಿದೆ ಒಂದು ವರ್ಷಕ್ಕೆ ಅನ್ನುವಂಥದ್ದು. ಅವ್ರು ಕ್ಲಾರಿಫಿಕೇಶನ್ ಕೊಟ್ಟರು ಅಂತ ಹೇಳಿದ್ರೆ ದೇರ್ ಇಸ್ ನೋ ನೀಡ್ ಫಾರ್ ಎನಿ ಅದರ್ ಸ್ಟೆಪ್ಸ್. ತರಕಾರಿ ಅಂಗಡಿಗೆ 1 ಕೋಟಿದ್ದು ಬೆಂಗಳೂರಲ್ಲಿ ಒಂದು ಕೇಸ್ ಆಗಿದೆ ಸರ್, 1 ಕೋಟಿ ದಂಡ ಹಾಕಿದ್ದೀರಾ. ಅದು ಹಂಗಿದ್ರೆ ಅಧಿಕಾರಿಗಳ ಕಡೆಯಿಂದಲೂ ಮಿಸ್ಟೇಕ್ ಆಗಿ ಹೋಗಿದೆಯಾ ನೋಟಿಸ್ ಆಗಿದ್ರೆ? ಇಲ್ಲ, ನಾನು ಹೇಳ್ತಾ ಇರುವಂಥದ್ದು ನಮಗೆ ಡೇಟಾ ಬಂದಿರುವಂಥದ್ದು ಅಕೌಂಟ್ಸ್ ಲಿಂಕ್ ಟು ಅ ಸಿಂಗಲ್ ಪ್ಯಾನ್ ವೇರ್ ಮೋರ್ ದೆನ್ 1 crore ಆರ್ 40 lakhs ಅಮೌಂಟ್ ಹ್ಯಾಸ್ ಗಾನ್ ಇನ್. ಅದರಲ್ಲಿ ಕೆಲವೊಂದು ಅಕೌಂಟಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಚಂದ್ರಶೇಖರ್ ಅನ್ನುವಂಥ ಟ್ರೇಡಿಂಗ್ ಅಕೌಂಟ್ ಇದೆ. ಟ್ರೇಡಿಂಗ್ ಅಕೌಂಟಲ್ಲಿ 1 ಕೋಟಿ ಹೋಗಿದೆ ಅವ್ರಿಗೆ ದುಡ್ಡು. ಸೊ ನಾವು ಕೇಳಿರುವಂಥ ಕ್ಲಾರಿಫಿಕೇಷನ್ ಏನು ಅಂತ ಹೇಳಿದ್ರೆ, ನೀವು ಚಂದ್ರಶೇಖರ್ ಅಂತ ಇದ್ದೀರಾ, ನೀವು ಮರ್ಚೆಂಟ್ ಇದು ಅಕೌಂಟ್ ತೊಗೊಂಡಿದ್ದೀರಾ, ನಿಮ್ಮ ಮರ್ಚೆಂಟ್ ಅಕೌಂಟ್ಗೆ ಈ ವರ್ಷದಲ್ಲಿ ಮೋರ್ ದೆನ್ 1 ಕೋಟಿ ಹೋಗಿದೆ. ಯಾವ ಕಾರಣಕ್ಕೆ ಹೋಗಿದೆ ಜಸ್ಟ್ ನಮಗೆ ಹೇಳಿ ಅಂತ. ಇವಾಗ ನಾನು ಐ ಹ್ಯಾವ್ ನಥಿಂಗ್, ಏನೂ ಇಲ್ಲ, ನಾನು ಜಸ್ಟ್ ಇಲ್ಲ ನಾನು ಸ್ಮಾಲ್ ಕ್ಲಾರಿಫಿಕೇಶನ್ ಸರ್, ಇವರಿಗೆ ದಂಡನೇ ಹೋಗಿದೆ 1 ಕೋಟಿ ಅಷ್ಟೇ ಕಟ್ಟಬೇಕು ನೀವು ಅಂತ. ಸೊ ಅವ್ರಿಗೆ 1 ಕೋಟಿ ದಂಡ ಹೋಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅವರ ಬ್ಯಾಂಕ್ ಟ್ರಾನ್ಸಾಕ್ಷನಲ್ಲಿ ಮೋರ್ ದೆನ್ 8 or 10 crores ಹೋಗಿರುತ್ತೆ. ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಈಸ್ ವೆರಿ ಸಿಂಪಲ್. ನೀವು 10 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಷ್ಟು ಅದಕ್ಕೆ ಕ್ಯಾಲ್ಕುಲೇಷನ್ 10% or 12% ಅಂತ ಮಾಡಿರ್ತಾರೆ. 1 ಕೋಟಿ ಅಂತ ಆಗಿದೆ ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ವೆಜಿಟೇಬಲ್ಸ್ಗೆ ಇಲ್ವಲ್ಲ ಟ್ಯಾಕ್ಸ್. ನಾನು ಅದೇ ಹೇಳ್ತಿದ್ದೀನಲ್ಲ, ನೀವು ಕೇಳಿರೋವಂಥದ್ದು ಚಂದ್ರಶೇಖರ್ ಅನ್ನುವಂಥ ಅಕೌಂಟ್ ನೋಡಿದ್ದೀವಿ. ಚಂದ್ರಶೇಖರ್ ಅನ್ನುವಂಥ ಅಕೌಂಟ್ಗೆ ಮೋರ್ ದೆನ್ 10 crores ಹೋಗಿದೆ. ಆ ಚಂದ್ರಶೇಖರ್ ಅನ್ನುವಂಥ ಮರ್ಚೆಂಟ್ ಅಕೌಂಟ್ಗೆ ಮೋರ್ ದೆನ್ 10 crores ಹೋಗಿರುವಂಥದ್ದು ಆ ಡೇಟಾ ಅಲ್ಲಿ ನಮಗೆ ವೆದರ್ ದಟ್ ಈಸ್ ಅ ವೆಜಿಟೇಬಲ್ ಟ್ರೇಡಿಂಗ್ ಅಕೌಂಟ್ ಆರ್ ವೆದರ್ ದಟ್ ಈಸ್ XYZ ಅಕೌಂಟ್ ಅಂತ ಗೊತ್ತಿಲ್ಲ. ಸೊ ನಾವು ಕೇಳಿದ್ದೀವಿ ಚಂದ್ರಶೇಖರ್ಗೆ, ಹೀಗೆ ನಿಮ್ಮ ಅಕೌಂಟಲ್ಲಿ 10 ಕೋಟಿ ಇದಾಗಿದೆ, ಸೊ 10 ಕೋಟಿ ಹೋಗಿರೋದ್ರಿಂದ ಅದ್ರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಕೋಟಿ ಟ್ಯಾಕ್ಸ್ ಅಂತ ಬರ್ತಿದೆ, ನೀವು ಎಕ್ಸ್ಪ್ಲನೇಷನ್ ಹೇಳಿ. ಚಂದ್ರಶೇಖರ್ ಏನು ಮಾಡಬೇಕು, ಇಲ್ಲ ನಾನು ಆ್ಯಕ್ಚುಲಿ ನಮ್ಮದು ಬಿಸ್ನೆಸ್ ಇರೋದೇ ಬರೀ ತರಕಾರಿ ಬಿಸ್ನೆಸ್ಸು, ಸೊ ಐ ಆಮ್ ಎಕ್ಸೆಂಪ್ಟ್ ಫ್ರಮ್ GST ಅಂತ ಹೇಳಿದ್ರೆ ವಿ ವಿಲ್ ಕ್ಲೋಸ್ ಇಟ್ ಅಷ್ಟೇ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಅವರು ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಎಕ್ಸೆಂಪ್ಟೆಡ್ ಗೂಡ್ಸಲ್ಲಿ ಅವರು ಟ್ರೇಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆಲ್ ದೇ ಹ್ಯಾವ್ ಟು ಡೂ ಇಸ್ ಗಿವ್ ಅಸ್ ಅ ಸಿಂಪಲ್ ಲೆಟರ್ಡ್ ಕ್ಲಾರಿಫಿಕೇಶನ್ ವಿತ್ ಅ ಪ್ರೂಫ್ ಅಷ್ಟೇ. ಈಗಂತೂ ತುಂಬ ಜನ ಭಯ ಪಡ್ತಿದ್ದಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ಅವ್ರಿಗೊಂದು ಅವೇರ್ನೆಸ್ ಕ್ಯಾಂಪ್ಗಳನ್ನು ಮಾಡೋದು, ಅಥವಾ ಈಗ ಅವ್ರಿಗೆ ಎಲ್ಲಿ ಹೋಗಬೇಕೋ ಅದನ್ನು GST ತುಂಬ ಜನರಿಗೆ ಅರಿವಿರೋದಿಲ್ಲ. ಬೇಕ್ರಿಯನ್ನು ತುಂಬ ಜನ ನಂಬ್ಕೊಂಡು ಬಂದಿರ್ತಾರೆ, ಆ ಉದ್ಯಮವನ್ನು ತುಂಬ ಜನ ವಿದ್ಯಾವಂತರು ಕೂಡ ಆಗಿರಲ್ಲ. ಸೊ ಹಾಗಾಗಿ ಏನಾದರೂ ಅಟ್ಲೀಸ್ಟ್ ಅವ್ರಿಗೊಂದು ಜಾಗೃತಿಗಾಗಿ ಕ್ಯಾಂಪ್ ಮಾಡೋ ಯೋಜನೆ ಆದರೂ ಇದೆಯಾ ಸರ್ ನಿಮ್ಮ ಇಲಾಖೆಗೆ? ಕ್ಯಾಂಪ್ಸ್ ಹ್ಯಾವ್ ಬೀನ್ ಗೋಯಿಂಗ್ ಆನ್. ಟ್ರೇಡಿಂಗ್ ಅಸೋಸಿಯೇಷನ್ನು, ಸ್ಮಾಲ್ ಟ್ರೇಡರ್ಸ್ ಸ್ಮಾಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ನು ಅವ್ರ ಮೂಲಕ ಹಲವಾರು ತಿಂಗಳಿಗೆ 3-2 ತಿಂಗಳಿಗೆ ಈ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡೀತಾ ಇರ್ತದೆ. ಮೋರ್ ನಂಬರ್ ಆಫ್
ಟ್ರೇಡರ್ಸ್ ಇದಾಗಬೇಕು, ಏನು GST ವ್ಯಾಪ್ತಿಯಲ್ಲಿ ಬರಬೇಕು ಅನ್ನುವಂಥದ್ದನ್ನು ಅಂತಹ ನಿಟ್ಟಿನಲ್ಲಿ ಕೂಡ ನಾವು ಬಹಳಷ್ಟು ಕ್ಯಾಂಪ್ಸ್ ನಡೆಸ್ತಿದ್ದೀವಿ. ಮುಂದಿನ ಇದು ಆದಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕ್ಯಾಂಪ್ಸ್ ನಡೆಸ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಅಧಿಕಾರಿ ಚಂದ್ರಶೇಖರ್ ನಾಯಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.